ಸರ್, ಈಗ ನಾಗಮೋಹನ್ ದಾಸ್ ಅಂದ್ರೆ ಒಂದು ಹೆಸರುವಾದ ವ್ಯಕ್ತಿ. ಅವರು ಒಂದು ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಕೋಲಾರಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ ತಾವೇನ್ ಹೇಳಕ್ ಇಷ್ಟಪಡ್ತೀರಾ? ಯಾವ ತರ ಹೇಳ್ತೀರಾ? ನಾಗಮೋಹನ್ ದಾಸ್ ಅವರು ನಿವೃತ್ತ ನ್ಯಾಯಾಧೀಶರು. ಇವರು ಜನರಲ್ಲಿ 75 ವರ್ಷದಿಂದ ಆಗದೇ ಇರುವ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಅದಕ್ಕೆ ಕೋಲಾರ ಆಯ್ಕೆ ಮಾಡಿಕೊಂಡಿದ್ದಾರೆ. ನಾನು ಅನ್ನೋದೇನೆಂದ್ರೆ, ಕೋಲಾರ ಇದೊಂದು ತರಬೇತಿ ಮಾದರಿಯಾಗಿ ಬೀದರ್, ಗುಲ್ಬರ್ಗ, ಯಾದಗಿರ್, ರಾಯಚೂರು, ಬಳ್ಳಾರಿ, ವಿಜಯನಗರ, ಬಾಗಲಕೋಟ್, ಬಿಜಾಪುರ, ಬೆಳಗಾಂ, ಕಾರವಾರ, ಧಾರವಾಡ, ಗದಗ, ಹಾವೇರಿ, ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು, ರಾಮನಗರ, ಕೊಡಗು, ಚಾಮರಾಜನಗರ, ಮೈಸೂರು, ಹಾಸನ, ಚಿಕ್ಕಮಗಳೂರು, ಉಡುಪಿ, ಮಂಗಳೂರು, ಈ ಎಲ್ಲ ಜಿಲ್ಲೆಗಳಲ್ಲಿ ಇಂಥದ್ದು ಸಂವಿಧಾನ ಓದು ಅಭಿಯಾನ ಮಾಡುವುದು ಅತಿ ಅವಶ್ಯವಾಗಿದೆ. ಏಕೆಂದರೆ 75 ವರ್ಷ ಆದರೂ ಇನ್ನೊಬ್ಬರಿಗೆ ಮತ ಇಂಥವ್ರಿಗೆ ಹಾಕಿ ಅಂತ ಹೇಳ್ತಾರೆ. ಒಂದ್ ಕಡೆ ಇಂಥವ್ರಿಗೆ ಹಾಕಿ ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ನಿಮ್ಮ ಮತ ನಿಮ್ಮ ಅಧಿಕಾರ ಅಂತಾರೆ. ನಮ್ಮ ಮತ ನಮ್ಮ ಅಧಿಕಾರ ಇರುವಾಗ ನೀವ್ ಯಾಕೆ ಹೇಳ್ತೀರಾ? ಇದೊಂದು ದೊಡ್ಡ ಪ್ರಶ್ನೆ ಇದೆ. ಇದು ಕೋಲಾರ ಸೇರಿದಂತೆ ಎಲ್ಲ ಜಿಲ್ಲೆಗಳಲ್ಲಿ ಚರ್ಚೆ ಆಗಬೇಕಾಗಿದೆ. ನಮ್ಮ ಮತ ನಮ್ಮ ಅಧಿಕಾರ, ಕೇಳುವವನು ನೀನ್ಯಾರೋ ಜೋಕ್ಮಾರ ಅಂತ ಅನ್ನೋ ಒಂದು ಗಾದೆ ಮಾತು ಬಂದ್ಬಿಡುತ್ತೆ. ಅದು ಹಂಗಾಗಬಾರ್ದು. ಮತ ಕೇಳುದು ಎಲ್ಲರೂ ಬಿಟ್ಟರು ಒಳ್ಳೇದು. ಅದು ಅಂಥದೊಂದು ಕಾಯ್ದೆನೇ ಆಗಬೇಕು. ಅದು ಮಾಡ್ತಾ ಇಲ್ಲ. ಅದು ಆಗ್ಬೇಕಾದ್ರೆ ಪಾರ್ಲಿಮೆಂಟ್ನಲ್ಲಿ ಚೇಂಜ್ ಆಗಬೇಕಾಗುತ್ತೆ. ಅದು ಅಷ್ಟು ಸುಲಭಿಲ್ಲ. ಯಾಕಂದ್ರೆ ಅದು ಯಾರಿಗೂ ಬೇಕಾಗಿಲ್ಲ. ಪಾರ್ಲಿಮೆಂಟ್ನಲ್ಲಿ ಇರುವ 543 ಜನನು ಅದಕ್ಕೆ ಡಿಪೆಂಡ್ ಆಗಿದ್ದಾರೆ ಒಂದ್ ಕಡೆ. ಇನ್ನೊಂದು ಕಡೆ ಚುನಾವಣಾ ಅಧಿಕಾರಿಗಳು ಅದೇ ಬಯಸ್ತಾ ಇದ್ದಾರೆ. ದೇಶದ ಶಾಂತಿ ಬಯಸ್ತಾ ಇಲ್ಲ, ಯಾರು ನ್ಯಾಯ ಬಯಸ್ತಾ ಇಲ್ಲ. ಮತ ಕೇಳಕ್ ಮನೆಗೆ ಹೋಗ್ಬೇಕು, ಅಲ್ಲಿ ದಾಂಧಲೆ ಮಾಡ್ಬೇಕು, ಅವ್ರಿಗೆ ಕಾಯ್ದೆ ತೋರಿಸ್ಬೇಕು, ಎಲ್ಲ ಏನೇನೋ ನಡೀತಾ ಇದೆ. ಮತ ಕೇಳೋದು ಒಂದು ಬಿಟ್ರೆ ನೀವು ಈ ಅಭಿಯಾನ ಸಕ್ಸಸ್ ಅಂತ ನಾನು ಭಾವಿಸಿದ್ದೇನೆ. ಧನ್ಯವಾದ. ನಮಸ್ಕಾರ, ನನ್ನ ಹೆಸರು ಆಯಿಷಾ ಅಂತ. ನಾನು ಬಂದ್ಬಿಟ್ಟು ಬೆಂಗಳೂರು ಎಲ್ಲ ಸುಲ್ತಾನ್ ಪಳ್ಯ ನಿವಾಸಿಯಾಗಿದ್ದು, ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಶಿವಾಜಿನಗರ ಕ್ಷೇತ್ರದ ಮಹಿಳಾ ಕಾರ್ಯದರ್ಶಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ನಾನು ಈ ಒಂದು ಸಂದರ್ಭದಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ನಮ್ಮ ಸಾರ್ವಜನಿಕ ಬಂಧು ಮಿತ್ರರು ಎಲ್ಲ ಸೇರಿ ಇದೇ ಜುಲೈ 19, 20 ಶನಿವಾರ ಮತ್ತು ಭಾನುವಾರ ಸುವರ್ಣ ಕನ್ನಡ ಭವನ, ETCM ಸರ್ಕಲ್ ಪಕ್ಕ, ಕುರುಬರಪೇಟೆ, ಕೋಲಾರ, ಇಲ್ಲಿ ಬಂದ್ಬಿಟ್ಟು ನಮ್ಮ ಒಂದು ಫೇಮಸ್ ಜಡ್ಜ್ ರಿಟೈರ್ಡ್ ಆಗಿರ್ತಕ್ಕಂಥ ನಾಗಮೋಹನ್ ದಾಸ್ ರವರು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ. ಹಂಗಾಗಿ ನಾವೆಲ್ಲ ಹೋಗಿ 19 ಮತ್ತು 20ನೇ ತಾರೀಕು ಸಹಕರಿಸಿ ಇದರ ಬಗ್ಗೆ ನಮಗೆ ಸಂವಿಧಾನ ಓದು ಅಭಿಯಾನ ಕರ್ನಾಟಕ ಅಂತ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುತ್ತಾರೆ. ಇದರಲ್ಲಿ ನಮಗೆ ಹೆಚ್ಚಿನ ತಿಳುವಳಿಕೆ ಬೇಕು ಅನ್ನೋ ಒಂದು ಇದ್ರ ಮಟ್ಟದಲ್ಲಿ ನಾವು ಹೋದ್ರೆ ನಮಗೆ ಒಂದು ಅನುಕೂಲ ಆಗುತ್ತೆ ಅಂತ ಈ ಒಂದು ಸಂದೇಶವನ್ನು ತಿಳಿಸ್ತಾ ಇದ್ದೀನಿ. ದಯವಿಟ್ಟು ನಾವೆಲ್ಲ ಸೇರಿ ಒಕ್ಕೂಟದಿಂದ ನಾವೆಲ್ಲ ಹೋಗಿ ಏನಿದೆ ಈ ಒಂದು ಕಾರ್ಯಕ್ರಮವನ್ನು ಸಂಪೂರ್ಣಗೊಳಿಸೋಣ ಎಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಪಾರ್ಲಿಮೆಂಟ್ ನಲ್ಲಿ 33% ಮೀಸಲಾತಿ ಇಡಲಾಗಿದೆ. ಇದು 2027ರಲ್ಲಿ ಜಾರಿ ಬರುತ್ತೆ. ಆ ಸಮಯದಲ್ಲಿ ಮಹಿಳೆಯರಿಗೆ ಜಾಗೃತಿಗೊಳಿಸಲು ನಿಮ್ಮ ಪಾತ್ರವೇ? ನೋಡಿ, ಹೆಚ್ಚು ಕಡಿಮೆ ನಮ್ಮ ಇದರಲ್ಲಿ ಏನಾಗಿದೆ ಅಂದ್ರೆ, ಮಹಿಳೆಯರಿಗೆ ಏನಕ್ಕೋಸ್ಕರ ಮೀಸಲಾತಿ 33% ಇದೆ ಅಂದ್ರೆ, ಒಂದು ಮಹಿಳೆಗೆ ಸಂಪೂರ್ಣ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಇನ್ನು ಸಂಪೂರ್ಣ ಸ್ವತಂತ್ರ ಸಿಕ್ಕಿದಾಗ ಏನಾಗುತ್ತೆ, ಒಂಟಿ ಮಹಿಳೆ ಆಚೆ ಓಡಾಡೋದಕ್ಕೆ ಇನ್ನು ಭಯ ಪಡ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ನಾವು ಅವರಿಗೆ ಒಂದು ಧೈರ್ಯವನ್ನು ತುಂಬುವಂತ ಕೆಲಸ ಮಾಡೋಣ. ನಾವು ಸ್ವತಂತ್ರ ಸಿಕ್ಕಿ ಎಷ್ಟು ವರ್ಷ ಕಳೆದ್ರು ನಮ್ಮ ಹೆಣ್ಮಕ್ಳಿಗೆ ಯಾವುದೇ ರೀತಿಯ ಒಂದು ಏನ್ ಹೇಳೋದು ಸುರಕ್ಷತೆ ಇಲ್ಲ. ನಾವು ಒಂದು ಸುರಕ್ಷತೆಯನ್ನು ಕೊಡ್ಸೋಕೆ ನಮ್ಮ ಪ್ರಯತ್ನವನ್ನು ನಾವು ಮಾಡೋಣ. और ಎಲ್ಲರಿಗೆ ನಮಸ್ಕಾರ. मेरा नाम अस्मा खानम
मैं गोइनपुरा से एक लीडर हूँ। तो आज मैं सर के घर पे आया हूँ, करीम सर के घर पे। तो हमें पूरे मिल को एक कोलार में एक प्रोग्राम है, 19-20 को एक प्रोग्राम है। तो हमारे आयशा मैडम हमें पूरे मिल को लेडीज जा रहे हैं। तो मेरा नंबर है, आप भी आना। ಎಲ್ರಿಗೂ ಮೊದಲನಾಗಿ ಒಂದು ಅಸ್ಸಲಾಂ ಅಲೈಕುಂ ವರಹಮತುಲ್ಲಾಹಿ ಬರ್ಕಾತು. ಮತ್ತೆ ನಮಸ್ಕಾರ. ನನ್ನ ಹೆಸರು ಮುಬಾರಕ್ ಖಾನ್ DMS ಅಂತ. DMS ಅಂತಂದ್ರೆ ದಲಿತ ಮತ್ತು ಮೈನಾರಿಟಿ ಸೇನೆ, ಅದರಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಎಜೆ ಖಾನ್ ಅವರ ನೇತೃತ್ವದಲ್ಲಿ ನಾನು ರಾಜ್ಯ ಯುವ ಕಾರ್ಯದರ್ಶಿ. ಇವತ್ತಿನ ದಿನ ಈ ಸಭೆಯನ್ನು ಕೋಲಾರದಲ್ಲಿ 19-20ನೇ ತಾರೀಕಿಗೆ ಒಂದು ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಅಭಿಯಾನ ಸಭೆ ಇದೆ. ಈ ಸಭೆಯಲ್ಲಿ ನಾವು ಮತ್ತೆ ನಮ್ಮ ಎಲ್ಲ ತಂಡದಿಂದ ಎಲ್ಲರೂ ಭಾಗವಹಿಸ್ತಾ ಇದ್ದೀವಿ. ಈ ಸಭೆಗೆ ಇಚ್ಛಾ ಇರುವಂತವ್ರು ಯಾರು ಇಷ್ಟ ಇದೆಯೋ ಅವರೆಲ್ಲರೂ ಎಲ್ಲರಿಗೂ ಆಧಾರದ ಸುಸ್ವಾಗತ ನಾವು ನಮ್ಮ ತಂಡದ ಕಡೆಯಿಂದ. ಮತ್ತೆ ಬರೋರು ನನಗೆ ಸಂಪರ್ಕ ಮಾಡಬಹುದು. ನನ್ನ ಸಂಪರ್ಕವನ್ನು 7019153865. वालेकुम, मैं शमसिया दलित एंड माइनॉरिटी से 19 और 20 तारीख यही मंथ के जज नागा मोहन दास उनके साथ में एक प्रोग्राम है। हमारी टीम सभी जा रही है हजरत के साथ में। अभी आप लेडीज भी जो भी हैं, आप उसमें इंटरेस्टेड हैं तो आप भी आकर ज्वाइन हो सकते हैं।